everyone, welcome to maths class 9th standard part 1. Let us continue with the lesson number systems. Let's solve exercise 1.1. Exercise 1.1, first question. Is 0 a rational number? Can you write it in the form of p by q where p and q are integers and q not equal to 0 ಅಂತ ಕೇಳಿದರೆ. ಅಂದರೆ 0 ಒಂದು ರ್ಯಾಷನಲ್ ನಂಬರಾ ಅಂತ ಕೇಳಿದರೆ ಅದಕ್ಕೆ ಆನ್ಸರ್ ಬಂದು ಎಸ್, ಇಟ್ ಈಸ್ ಎ ರ್ಯಾಷನಲ್ ನಂಬರ್. ಹೇಗೆ ಅಂತಂದರೆ ನೋಡಿ, 0 ಬೈ ಸಮಥಿಂಗ್, 0 ಬೈ 1 ಆಗಿರ್ಬೋದು, 0 ಬೈ 10 ಆಗಿರ್ಬೋದು, 0 ಬೈ 5 ಆಗಿರ್ಬೋದು. ಆನ್ಸರ್ ಏನು ಬರುತ್ತೆ ಹೇಳ್ರಿ? ನಾವು 0ನ ಎನಿ ನಂಬರಿಂದ ಡಿವೈಡ್ ಮಾಡಿದ್ರೂ ಆನ್ಸರು 0ನೇ ಬರುತ್ತೆ, ಚೇಂಜ್ ಆಗಲ್ಲ. ಬಟ್ ಅದನ್ನು ನಾವು ಪಿ ಬೈ ಕ್ಯೂ ಫಾರ್ಮಲ್ಲಿ ಬರೆಯೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ 0ನ ನಾವು ರ್ಯಾಷನಲ್ ನಂಬರ್ ಅಂತ ಕನ್ಸಿಡರ್ ಮಾಡಬಹುದು. ಹಾಗೆ ಡಿನಾಮಿನೇಟರ್ ನೆಗೆಟಿವ್ ಅಲ್ಲಿ ಬೇಕಾದರೂ ಇರ್ಬೋದು, 0 ಬೈ -7 ಅಂದ್ರೂ ಕೂಡ ಆನ್ಸರ್ 0ನೇ ಬರುತ್ತೆ. ಸೊ ಈಸ್ 0 ಎ ರ್ಯಾಷನಲ್ ನಂಬರ್ ಅಂದರೆ ಎಸ್, 0 ಈಸ್ ಎ ರ್ಯಾಷನಲ್ ನಂಬರ್ ಅಂತ ಆನ್ಸರ್ಲಿ ಬರೀಬೇಕು. ನೆಕ್ಸ್ಟ್ ಸೆಕೆಂಡ್ ಕ್ವೆಶನ್ ಏನಿದೆ, ಫೈಂಡ್ 6 ರ್ಯಾಷನಲ್ ನಂಬರ್ಸ್ ಬಿಟ್ವೀನ್ 3 and 4. ಸೊ 6 ರ್ಯಾಷನಲ್ ನಂಬರ್ಸ್ ಅಂದರೆ 6 + 1 7 ಇಂದ ಡಿನಾಮಿನೇಟರನ್ನು ಮತ್ತು ನ್ಯೂಮರೇಟರನ್ನು ನಾವು ಮಲ್ಟಿಪ್ಲೈ ಮಾಡೋಣ. 3 ಬೈ 1 ಇಂಟು 7 ಬೈ 7 ಅಂದರೆ 7 3s 21 ಬೈ 7 ಆಗುತ್ತೆ. ಹಾಗೆ 4 ಬೈ 1 ಇಂಟು 7 ಬೈ 7 ಅಂದರೆ 7 4s 28 ಡಿವೈಡೆಡ್ ಬೈ 7. ಇವೆರಡರ ಮಧ್ಯೆ ಇರುವಂಥ 6 ರ್ಯಾಷನಲ್ ನಂಬರ್ಸನ್ನು ಬರೀಬೇಕು. ದಟ್ ಈಸ್ 22 ಬೈ 7, 23 ಬೈ 7, 24 ಬೈ 7, 25 ಬೈ 7, 26 ಬೈ 7 ಆ್ಯಂಡ್ 27 ಬೈ 7. 1 2 3 4 5 6 ನೋಡಿ, 6 ರ್ಯಾಷನಲ್ ನಂಬರ್ಸನ್ನು ನಾವಿಲ್ಲಿ ಬರೆದಿದ್ದೀವಿ. ಥರ್ಡ್ ಕ್ವೆಶನ್ ಏನಿದೆ, ಫೈಂಡ್ 5 ರ್ಯಾಷನಲ್ ನಂಬರ್ಸ್ ಬಿಟ್ವೀನ್ 3 ಬೈ 5 ಆ್ಯಂಡ್ 4 ಬೈ 5. ಇಲ್ಲಿ ನೋಡಿ, ಡಿನಾಮಿನೇಟರ್ ಆಲ್ರೆಡಿ ಸೇಮ್ ಇದೆ. ಸೊ 3 ಬೈ 5 ಇಂಟು ಇಲ್ಲಿ ಡಿನಾಮಿನೇಟರ್ ಆಲ್ರೆಡಿ ಸೇಮ್ ಇದೆ 5. ಇವಾಗ ನಾವೇನು ಮಾಡಬೇಕಂದ್ರೆ ಡಿನಾಮಿನೇಟರ್ನ ಸ್ವಲ್ಪ ದೊಡ್ಡದು ಮಾಡ್ಕೊಳ್ಬೇಕು. ಯಾಕೆಂದರೆ 3 ಆದಮೇಲೆ 4 ಬರೋದ್ರಿಂದ ಇವೆರಡರ ಮಧ್ಯದಲ್ಲಿರುವಂಥ ರ್ಯಾಷನಲ್ ನಂಬರ್ಸನ್ನು ನಾವಿಲ್ಲಿ ಫೈಂಡ್ ಔಟ್ ಮಾಡ್ತಾ ಇದ್ದೀವಿ. ಸೊ ಜಾಸ್ತಿ ಅಂದರೆ ನಾವು 10ಇಂದ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. 30 ಬೈ 50 ಆಗುತ್ತೆ. ಇದು ಕೂಡ 4 ಬೈ 5 ಇಂಟು 10 ಬೈ 10. ದಿಸ್ ವಿಲ್ ಬಿಕಮ್ 40 ಬೈ 50. 5 ರ್ಯಾಷನಲ್ ನಂಬರ್ಸ್ ಅಂದರೆ 31 ಬೈ 50, 32 ಬೈ 50, 33 ಬೈ 50, 34 ಬೈ 50, 35 ಬೈ 50. So these are the 5 rational numbers. Fourth question. State whether the following statements are true or false. Give reasons for your answers ಅಂತ ಕೇಳಿದರೆ. ಫಸ್ಟ್ ಕ್ವೆಶನ್, ಎವ್ರಿ ನ್ಯಾಚುರಲ್ ನಂಬರ್ ಈಸ್ ಎ ಹೋಲ್ ನಂಬರ್ ಅಂತ. ದಿಸ್ ಈಸ್ ಟ್ರೂ. ನ್ಯಾಚುರಲ್ ನಂಬರ್ಸ್ ಅಂದರೆ 1 2 3 4 ಇಂದ ಸ್ಟಾರ್ಟ್ ಆಗುತ್ತೆ. ಹೋಲ್ ನಂಬರ್ ಅಂದರೆ 0 ಇಂದ ಸ್ಟಾರ್ಟ್ ಆಗೋದ್ರಿಂದ ದ ಕಲೆಕ್ಷನ್ ಆಫ್ ಹೋಲ್ ನಂಬರ್ಸ್ ಕಂಟೈನ್ಸ್ ಆಲ್ ದ ನ್ಯಾಚುರಲ್ ನಂಬರ್ಸ್. ಹಾಗಾಗಿ ಈ ಸ್ಟೇಟ್ಮೆಂಟು ಟ್ರೂ. ಸೆಕೆಂಡ್ ಕ್ವೆಶನ್, ಎವ್ರಿ ಇಂಟೀಜರ್ ಈಸ್ ಎ ಹೋಲ್ ನಂಬರ್. ಇಂಟೀಜರ್ ಅಂದರೆ 0 ಇರುತ್ತೆ, ನೆಗೆಟಿವ್ ನಂಬರ್ಸ್ ಇರುತ್ತೆ, ಪಾಸಿಟಿವ್ ನಂಬರ್ಸ್ ಇರುತ್ತೆ. ಇಲ್ಲಿ -2 ಅನ್ನೋದು ಇಟ್ ಈಸ್ ನಾಟ್ ಎ ಹೋಲ್ ನಂಬರ್. 0 ಇಂದ 1 2 3 4 ಇಂದ ಸ್ಟಾರ್ಟ್ ಆಗುತ್ತೆ ಅಂದರೆ ಎಲ್ಲ ಪಾಸಿಟಿವ್ ನಂಬರ್ಸ್ ಪ್ಲಸ್ 0ನ ಇನ್ಕ್ಲೂಡ್ ಮಾಡಿರೋ ಹೊರತು ನೆಗೆಟಿವ್ ನಂಬರ್ಸನ್ನು ಅದು ಇನ್ಕ್ಲೂಡ್ ಮಾಡ್ಕೊಂಡಿರಲ್ಲ. ಹಾಗಾಗಿ ಈ ಒಂದು ಸ್ಟೇಟ್ಮೆಂಟು ಫಾಲ್ಸ್. ಥರ್ಡ್ ಒನ್ ನೋಡಿ, ಎವ್ರಿ ರ್ಯಾಷನಲ್ ನಂಬರ್ ಈಸ್ ಎ ಹೋಲ್ ನಂಬರ್ ಅಂತ ಕೇಳಿದ್ದಾರೆ. ದಿಸ್ ಈಸ್ ಆಲ್ಸೋ ಫಾಲ್ಸ್ ಬಿಕಾಸ್ ಫ್ರಾಕ್ಷನಲ್ಲಿ ಇರುವಂಥ 1/2 ದಿಸ್ ಇಸ್ ಎ ರ್ಯಾಷನಲ್ ನಂಬರ್ ಬಟ್ ನಾಟ್ ಎ ಹೋಲ್ ನಂಬರ್. ಹೋಲ್ ನಂಬರ್ಸ್ ಅಂದರೆ 0 1 2 3 4 ಇಂದ ಸ್ಟಾರ್ಟ್ ಆಗುತ್ತೆ ಹೊರತು ಅದರಲ್ಲಿ ಯಾವುದೇ ನೆಗೆಟಿವ್ ನಂಬರ್ಸು ಇರೋದಿಲ್ಲ, ಫ್ರಾಕ್ಷನಲ್ ನಂಬರ್ಸ್ ಕೂಡ ಇರೋದಿಲ್ಲ. ಹಾಗಾಗಿ ಈ ಒಂದು ಸ್ಟೇಟ್ಮೆಂಟು ಫಾಲ್ಸ್. ಓಕೆನಾ? ದಿಸ್ ಈಸ್ ಆಲ್ ಅಬೌಟ್ ಎಕ್ಸಸೈಸ್ 1.1. See you in the next class. Thank you. For more videos, subscribe to my channel.